ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಥ್, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇಂದಿನ ಅವಧಿಯಲ್ಲಿ ಕರ್ನಾಟಕ ಸರ್ಕಾರವು ನಡೆಸಿರುವ ಅಂದರೆ 7/12/2025ಕ್ಕೆ ಕರ್ನಾಟಕ ಸರ್ಕಾರ ನಡೆಸಿರುವಂತಹ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರದ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ನೋಡೋಣ. ನಾವು ಡಿಸ್ಕಸ್ ಮಾಡ್ತಿರುವಂತಹ ಎಲ್ಲಾ ಕೀ ಉತ್ತರಗಳು ಸಂಭವನೀಯ ಕೀ ಉತ್ತರಗಳಾಗಿದ್ದವು. ಮಿನಿಮಮ್ ಒಂದು 99% ಏನಪ್ಪ ಅಂದ್ರೆ ಕೀ ಉತ್ತರಗಳು ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಸರಿಯಾಗಿರ್ತವೆ. ಅಷ್ಟೊಂದು ಏನಪ್ಪ ಅಂದ್ರೆ ಅಕ್ಯುರೇಟ್ ಆದಂತ ಕೀ ಆನ್ಸರ್ಗಳು ಏನಪ್ಪ ಅಂದ್ರೆ ಈ ವಿಡಿಯೋ ಏನಪ್ಪ ಅಂದ್ರೆ ಒಳಗೊಂಡಿರ್ತದೆ. ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಏನಪ್ಪ ಅಂದ್ರೆ ಒಂದಿಷ್ಟು ಸೈಕಾಲಜಿಗೆ ಸಂಬಂಧಪಟ್ಟಂತ ಒಂದು 15 ಕ್ಲಾಸ್ಗಳನ್ನ ಏನಪ್ಪ ಅಂದ್ರೆ ಮಾಡಿದ್ವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಶಾರ್ಟ್ಸ್ ಗಳನ್ನ ಏನಪ್ಪ ಅಂದ್ರೆ ಅಪ್ಡೇಟ್ ಮಾಡಿದ್ವಿ. ಬಹಳಷ್ಟು ವಿಷಯಗಳು ಏನಾಗಿದವಪ್ಪ ಅಂದ್ರೆ ನಮ್ಮ ಕ್ಲಾಸ್ನಿಂದ ಏನಪ್ಪ ಅಂದ್ರೆ ಬಂದಿದ್ದವು. ಅದು ಏನಪ್ಪ ಅಂದ್ರೆ ಬಹಳಷ್ಟು ಖುಷಿಯಾದ ವಿಚಾರ ಆಗಿರ್ತದ. ಈಗ ಬನ್ನಿ ಎಲ್ಲರೂ ಒಂದೊಂದು ಪ್ರಶ್ನೆಗಳಿಗೆ ಏನಪ್ಪ ಅಂದ್ರ ಉತ್ತರವನ್ನ ಏನಪ್ಪ ಅಂದ್ರ ನೋಡ್ಕೊಂತ ಹೋಗೋಣ. ನೋಡ್ರಿ, ಈಗ 61ನೇ ಪ್ರಶ್ನೆ ಈ ರೀತಿ ಆಗಿದೆ. ಎಷ್ಟನೇ ಪ್ರಶ್ನೆ ಇದು? 61ನೇ ಪ್ರಶ್ನೆ ಏನಪ್ಪ ಅಂದ್ರ ಈ ರೀತಿ ಆಗಿದೆ. ನೋಡ್ರಿ, 61ನೇ ಪ್ರಶ್ನೆ ನೋಡ್ರಿ. ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ. 1ನೇ ಆಪ್ಷನ್ ಸಿದ್ಧತಾ ನಿಯಮ, 2ನೇ ಆಪ್ಷನ್ ಪರಿಣಾಮಕಾರಿ ನಿಯಮ, 3ನೇ ಆಪ್ಷನ್ ಅಭ್ಯಾಸ ನಿಯಮ, 4ನೇ ಆಪ್ಷನ್ ಬಳಕೆಯ ನಿಯಮ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದ ಅಂದ್ರ ಸಿದ್ಧತಾ ನಿಯಮ ಆಗ್ತದೆ. ಒಬ್ಬ ಶಿಕ್ಷಕ ತಾನು ಪಾಠವನ್ನು ಬೋಧನೆ ಮಾಡುವಾಗ ಆ ಪಾಠಕ್ಕೆ ಏನಾದ್ರೂ ಪೀಠಿಕೆ ಹಾಕಿದಂದ್ರ ಅದು ಏನಾಗ್ತದಪ್ಪ ಅಂದ್ರ ಸಿದ್ಧತಾ ನಿಯಮ ಆಗ್ತದ. ಸಿದ್ಧತಾ ನಿಯಮವನ್ನ ನಾವು ಯಾಕೆ ಬಳಕೆ ಮಾಡ್ಬೇಕಂದ್ರ ಮಕ್ಕಳನ್ನ ಕಲಿಕೆಗೆ ಸಿದ್ಧಗೊಳಿಸಬೇಕು. ಮಗು ಮೊದಲು ಏನಾಗಬೇಕು? ಕಲಿಕೆಯಲ್ಲಿ ಅಂದ್ರ ತೊಡಗೋದಕ್ಕೆ ಸಿದ್ಧನಾಗಬೇಕು. ಆಗ ಮಾತ್ರ ಏನಾಗ್ತದಪ್ಪ ಅಂದ್ರ ಕಲಿಕೆ ಆಗ್ತದೆ. ಇಲ್ಲಾಂದ್ರೆ ಏನಪ್ಪಾ ಅಂದ್ರ ಮಗು ಕಲಿಯುವುದಕ್ಕೆ ಸಿದ್ಧನಿರ್ಲಿಲ್ಲ ಅಂದ್ರೆ ಅದೇನಪ್ಪ ಅಂದ್ರ ಕಲಿಕೆ ಆಗೋದಿಲ್ಲ. ಹಾಗಾಗಿ ಬೋಧನೆ ಮಾಡುವಾಗ ಎಲ್ಲಾ ಶಿಕ್ಷಕ ಆಲ್ಮೋಸ್ಟ್ ಏನಪ್ಪಾ ಅಂದ್ರ ಒಂದು ಪೀಠಿಕೆನ ಹಾಕ್ತಾರೆ. ತಾವು ಪಾಠ ಮಾಡುತ್ತಿರುವಂತ ವಿಷಯಕ್ಕೆ ಪೀಠಿಕೆ ಹಾಕ್ತಾರೆ. ಇದು ಯಾವ ನಿಯಮಕ್ಕೆ ಸಂಬಂಧಪಟ್ಟದಂತಂದ್ರ ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸೋದಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟಿರ್ತದ. ಹಾಗಾಗಿ 61ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಸಿದ್ಧತಾ ನಿಯಮ ಆಗುತ್ತೆ. ಯಾವ ನಿಯಮ ಆಗುತ್ತೆ? ಸಿದ್ಧತಾ ನಿಯಮ. ಅದ್ರ ಕಲಿಕೆಯಲ್ಲಿ ಎಷ್ಟು ನಿಯಮಗಳು ಬರ್ತವೆ? 3 ನಿಯಮಗಳು. ಪೇಪರ್ 1 ಪ್ರಶ್ನೆಗೂ ಈ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬಂದಿದೆ. ಪೇಪರ್ 2ಗೆ ಏನಪ್ಪಾ ಅಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಏನಾಗಿದಪ್ಪ ಅಂದ್ರೆ ಪ್ರಶ್ನೆಗಳು ಬಂದಿದಾವ. ನೆಕ್ಸ್ಟ್ 62ನೇ ಪ್ರಶ್ನೆ ನೋಡ್ರಿ. ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ. ನಾವು ಯೂಟ್ಯೂಬ್ ಒಳಗೆ ಏನಪ್ಪಾ ಅಂದ್ರೆ ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಆಗ್ಬೇಕು. ಕಂಪಲ್ಸರಿ ಏನಾಗ್ತದಪ್ಪ ಅಂದ್ರೆ ಪ್ರಶ್ನೆ ಬರ್ತದಪ್ಪ ಅಂದ್ರ ಕ್ರಿಯಾ ಸಂಶೋಧನೆಗೆ ಏನಾಗಿದೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿದ್ವಿ. ಆ ಕಾನ್ಸೆಪ್ಟ್ ಮೇಲೆ ಬಂದಂತ ಏನಪ್ಪ ಅಂದ್ರ ಪ್ರಶ್ನೆ ಆಗಿರ್ತದ ನೋಡ್ರಿ. 62ನೇ ಪ್ರಶ್ನೆ ಇನ್ನೇನು ಓದ್ತೀನಿ. ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ. 1ನೇ ಆಪ್ಷನ್ ಐತಿಹಾಸಿಕ ಸಂಶೋಧನೆ, 2ನೇ ಆಪ್ಷನ್ ವಿವರಣಾತ್ಮಕ ಸಂಶೋಧನೆ, 3ನೇ ಆಪ್ಷನ್ ಪ್ರಾಯೋಗಿಕ ಸಂಶೋಧನೆ, 4ನೇ ಆಪ್ಷನ್ ಕ್ರಿಯಾತ್ಮಕ ಸಂಶೋಧನೆ. ಇದಕ್ಕೆ ರೈಟ್ ಆನ್ಸರ್ 62ನೇ ಪ್ರಶ್ನೆಗೆ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಕ್ರಿಯಾತ್ಮಕ ಸಂಶೋಧನೆ ಆಗ್ತದೆ. ಯಾಕೆ ಇದಕ್ಕೆ ಕ್ರಿಯಾತ್ಮಕ ಸಂಶೋಧನೆ ಆಗ್ತದ? ಕ್ರಿಯಾತ್ಮಕ ಸಂಶೋಧನೆ ಅಂದ್ರೆ ಕ್ರಿಯಾ ಸಂಶೋಧನೆ ಅಂದ್ರೆ ಒಂದೇ ಕಾನ್ಸೆಪ್ಟ್ ನೆನಪಿರ್ಲಿ. ನೋಡ್ರಿ, ಕ್ರಿಯಾ ಸಂಶೋಧನೆ ಅಂತಂದ್ರೆ ಶಿಕ್ಷಕ ತಾನು ಪಾಠವನ್ನು ಬೋಧನೆ ಮಾಡುವಾಗ ತರಗತಿ ಕೊಠಡಿಯಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಹಾಗೆ ಆತ ಸಮಸ್ಯೆಗಳ ಬಗೆಹರಿಸಿಕೊಂಡಂದ್ರೆ ಅದನ್ನ ಏನಂತೀವ ನಾವು ಕ್ರಿಯಾ ಸಂಶೋಧನೆ ಅಂತ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಈ ಪ್ರಶ್ನೆಗೆ ಏನಾಗ್ತದಪ್ಪ ಅಂದ್ರ 4ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ಕ್ಲಿಯರ್ ಆಯ್ತ್ರಿ? ನೆಕ್ಸ್ಟ್ ನೋಡ್ರಿ 63ನೇ ಪ್ರಶ್ನೆ. 63ನೇ ಪ್ರಶ್ನೆ ನೋಡ್ರಿ. ವಿವರಿಸುವವರು ಎಂಬುವ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ. 1ನೇ ಆಪ್ಷನ್ ಜ್ಞಾನ, 2ನೇ ಆಪ್ಷನ್ ತಿಳುವಳಿಕೆ, 3ನೇ ಆಪ್ಷನ್ ಅನ್ವಯ, 4ನೇ ಆಪ್ಷನ್ ಕೌಶಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ತಿಳುವಳಿಕೆ ಆಗ್ತದೆ. ನೋಡ್ರಿ, ಏನಾದರೂ ಲಾಂಗ್ ಆನ್ಸರ್ಗಳು ಏನ್ ಬರೀದಿರ್ತದಲ್ಲ ಅವೆಲ್ಲವೂ ಏನಾಗ್ತಾವಪ್ಪ ಅಂದ್ರೆ ತಿಳುವಳಿಕೆಗೆ ಸಂಬಂಧಪಟ್ಟಿರ್ತಾವ. ವಿವರಿಸಿರಿ, ಪಟ್ಟಿ ಮಾಡಿರಿ, ಇಂಥವೆಲ್ಲ ಪ್ರಶ್ನೆಗಳನ್ನ ಸಂಕ್ಷಿಪ್ತವಾಗಿ ಬರೆಯಿರಿ. ಇಂಥವೆಲ್ಲಾ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿರ್ತಾವಪ್ಪ ಅಂದ್ರ ತಿಳುವಳಿಕೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಾವ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ನೋಡ್ರಿ 64ನೇ ಪ್ರಶ್ನೆ. ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ ಈ ವಲಯದ ಉಪವರ್ಗಗಳು. 1ನೇ ಆಪ್ಷನ್ ಜ್ಞಾನಾತ್ಮಕ ವಲಯ, 2ನೇ ಆಪ್ಷನ್ ಭಾವನಾತ್ಮಕ ವಲಯ, 3ನೇ ಆಪ್ಷನ್ ಮನೋಜನ್ಯ ವಲಯ, 4ನೇ ಆಪ್ಷನ್ ಭೌತಿಕ ವಲಯ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಜ್ಞಾನಾತ್ಮಕ ವಲಯ. ಯಾವುದೇ ಒಂದು ವಿಷಯವನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಸಂಶ್ಲೇಷಣೆ ಆಗಿರ್ಬೋದು, ತಿಳುವಳಿಕೆ ಆಗಿರ್ಬೋದು, ಎಲ್ಲವೂ ಏನಾಗಿರ್ತದಪ್ಪ ಅಂದ್ರ ಬುದ್ಧಿಮಟ್ಟಕ್ಕೆ ಸಂಬಂಧಪಟ್ಟಿರ್ತದೆ. ಅಂದ್ರೆ ಬುದ್ಧಿಮಟ್ಟ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂದ್ರ
ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಿದೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಜ್ಞಾನಾತ್ಮಕ ವಲಯಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟಿರ್ತದ. ನೆಕ್ಸ್ಟ್ 65ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ. ಒಂದನೇದು ವಿಷಯ ಸಂಧಾನ ಪರೀಕ್ಷೆ, ಎರಡನೇ ಆಪ್ಷನ್ ಸಂದರ್ಶನ, ಮೂರನೇ ಆಪ್ಷನ್ ರೋಷಕ್ ಮತ್ಸ್ಯಕಲೆ ಪರೀಕ್ಷೆ, ನಾಲ್ಕನೇ ಆಪ್ಷನ್ ಮಕ್ಕಳ ಸಂಧಾನ ಪರೀಕ್ಷೆ. ಇದು ನಾವು ಯೂಟ್ಯೂಬ್ ಒಳಗೆ ಏನಾಗಿದವಪ್ಪ ಅಂದ್ರೆ ಶಾರ್ಟ್ಸ್ ಒಳಗೆ ಏನಪ್ಪಾ ಅಂದ್ರೆ ಶಾರ್ಟ್ ನೋಟ್ಸ್ ಅನ್ನ ಹಾಕಿದೀವಿ. ಅದ್ರ ಒಳಗೆ ಬಂದಂತ ಪ್ರಶ್ನೆ ನೋಡ್ರಿ. 65ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಸಂದರ್ಶನ ಆಗ್ತದ. ಅಂದ್ರ ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರ ಯಾವ್ದಲ್ಲಪ್ಪ ಅಂದ್ರೆ ಸಂದರ್ಶನ ಅಲ್ಲ. ಆದ್ರ ಮಕ್ಕಳ ಸಂಧಾನ ಪರೀಕ್ಷೆ, ರೋಷಕ್ ಮತ್ಸ್ಯಕಲೆ ಪರೀಕ್ಷೆ, ವಿಷಯ ಸಂಧಾನ ಪರೀಕ್ಷೆ ಇವೆಲ್ಲವೂ ಏನಾಗಿದವಪ್ಪ ಅಂದ್ರೆ ವ್ಯಕ್ತಿತ್ವವನ್ನು ಮಾಪನ ಮಾಡುವಂತ ಪ್ರಕ್ಷೇಪಣಾ ತಂತ್ರಗಳಾಗಿವೆ. ನೆಕ್ಸ್ಟ್ ನೋಡ್ರಿ 66ನೇ ಪ್ರಶ್ನೆ. IQ = MA × 100 / CA. ಈ ಸೂತ್ರದಲ್ಲಿ MA ಎಂಬುದು ಪ್ರತಿನಿಧಿಸುವುದು ಅಂತ ಕೇಳಿದ್ದಾನೆ. ನಿಮಗೆ ಕೇಳಿದ್ ನಾನು ನಿಮಗೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ MA ಅಂದ್ರೆ ಏನು, CA ಅಂದ್ರೆ ಏನು, IQ ಅಂದ್ರೆ ಏನು, ಎಲ್ಲವೂ ಏನಾಗಿದಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ದೆ. ಅಲ್ಲಿ ಈ ಕ್ಲಾಸ್ ಅನ್ನು ನೋಡ್ತೀರ ಏನಾಗ್ತದ ಆಟೋಮೆಟಿಕ್ ನಿಮ್ಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಹೆಲ್ಪ್ ಆಗ್ತದೆ. ಇಲ್ಲಿ MA ಅಂದ್ರೆ ಏನಪ್ಪಾ ಅಂದ್ರ ಒಂದೇ ಆಪ್ಷನ್ ಇದೆಲ್ಲ ಮಾನಸಿಕ ವಯಸ್ಸು ಏನದ ಮಾನಸಿಕ ಮೆಂಟಲ್ ಏಜ್ ಅಂತೀವಿ. ಇದಕ್ಕೆ ನಾವೇನಂತೀವಿ? ಇದಕ್ಕೆ ಮೆಂಟಲ್ ಏಜ್ ಅಂತ ಕರಿತೀವಿ. ನೆಕ್ಸ್ಟ್ 67ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇರುವ ಶೈಕ್ಷಣಿಕ ಕಾರ್ಯಕ್ರಮ ಒಂದನೇದ್ದು ಸಮೃದ್ಧೀಕರಣ ಕಾರ್ಯಕ್ರಮ, ಎರಡನೇದು ಪರಿಹಾರ ಬೋಧನೆ ಕಾರ್ಯಕ್ರಮ, ಮೂರನೇ ಆಪ್ಷನ್ ವೇಗವರ್ಧನಾ ಕಾರ್ಯಕ್ರಮ, ನಾಲ್ಕನೇ ಆಪ್ಷನ್ ಮತಿಮಂಥನ ಕಾರ್ಯಕ್ರಮ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ಪರಿಹಾರ ಬೋಧನೆ ಕಾರ್ಯಕ್ರಮ ಆಗ್ತದೆ. ಕಲಿಕೆಯಲ್ಲಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಇರುವಂತ ಒಂದು ಶೈಕ್ಷಣಿಕ ಕ್ರಮ ಯಾವ್ದಂದ್ರ ಪರಿಹಾರ ಬೋಧನೆ. ಈಗ ಮತೀಯ ಮಂಥನ ಪರೀಕ್ಷೆ ಅಂತದ. ಈ ಮತಿಮಂಥನ ಕಾರ್ಯಕ್ರಮವನ್ನು ಯಾವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ತಾರಪ್ಪ ಅಂದ್ರ ಸೃಜನಶೀಲ ಮಕ್ಕಳಿಗೆ. ಎಂತದ್ದು? ಸೃಜನಶೀಲ ಮಕ್ಕಳಿಗೆ. ಸಮೃದ್ಧೀಕರಣ ಕಾರ್ಯಕ್ರಮ, ನೆಕ್ಸ್ಟ್ ಮತಿಮಂಥನ ಕಾರ್ಯಕ್ರಮ ಯಾವ ಮಕ್ಕಳಿಗೆ ಇರ್ತಾವಪ್ಪ ಅಂದ್ರ ಸೃಜನಶೀಲ ಮಕ್ಕಳಿಗೆ. ಯಾರಿಗಿರ್ತದ ಇದು? ಸೃಜನಶೀಲ ಮಕ್ಕಳಿಗೆ. ನೆನಪಿರಲ್ಲ. ಮುಂದೆ ನೀವು ಯಾರು GPSTR ಪರೀಕ್ಷೆಗೆ ತಯಾರಿ ಮಾಡ್ತಿದ್ರಂದ್ರ ಅಲ್ಲೂ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಹೆಲ್ಪ್ ಆಗ್ತಿರ್ತದ. ಎಷ್ಟ ವೇಗವರ್ಧನ ಪರೀಕ್ಷೆನ ಯಾರಿಗೆ ಈ ವೇಗವರ್ಧನ ಕಾರ್ಯಕ್ರಮವನ್ನು ಯಾರಿಗೆ ಹಮ್ಮಿಕೊಳ್ತಾರಪ್ಪ ಅಂದ್ರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ. ಯಾರಿಗೆ ಮಾಡ್ತಾರೆ ಇದನ್ನ? ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾರ್ಯಕ್ರಮವನ್ನ ಹಾಕೊಳ್ತಾರೆ. ಕ್ಲಿಯರ್ ಆಯ್ತ್ರಿ? ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಯಾವ್ದು ಹಾಕೋತಾರ? ಪರಿಹಾರ ಬೋಧನೆ. ಇದು ಏನಪ್ಪಾ ಅಂದ್ರೆ 67ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 68ನೇ ಪ್ರಶ್ನೆ ನೋಡ್ರಿ. ಪ್ರೇರಣೆಗೆ ಅಗತ್ಯತೆಗಳ ಶ್ರೇಣಿಯನ್ನು ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ. ಒಂದನೇದು ಫಾನ್ ರವರ ಸಿದ್ಧಾಂತ, ಎರಡನೇ ಆಪ್ಷನ್ ಮಾಸ್ಲೋ ರವರ ಸಿದ್ಧಾಂತ, ಮೂರನೇ ಆಪ್ಷನ್ ಮ್ಯಾಕ್ ಡೌಗಲ್ ರವರ ಸಿದ್ಧಾಂತ, ನಾಲ್ಕನೇ ಆಪ್ಷನ್ ಸೋವರ್ ರವರ ಸಿದ್ಧಾಂತ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದೆ ಅಂದ್ರೆ ಮಾಸ್ಲೋ ರವರ ಸಿದ್ಧಾಂತ. ಇದು ಸಹ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಶಾರ್ಟ್ ಹಾಕಿದ್ದೀವಿ, ಅದ್ರೊಳಗೆ ಏನಪ್ಪಾ ಅಂದ್ರೆ ಬಂದಂತ ಪ್ರಶ್ನೆ ಆಗಿದೆ. ಪ್ರೇರಣೆಗೆ ಅಗತ್ಯತೆಗಳ ಶ್ರೇಣಿ ಈ ಸಿದ್ಧಾಂತವನ್ನು ಯಾವ ಸಿದ್ಧಾಂತ ಒಳಗೆ ಬರ್ತದಪ್ಪ ಅಂದ್ರ ಮಾಸ್ಲೋ ರವರ ವೈಯಕ್ತಿಕ ಶ್ರೇಣಿಗಳ ಸಿದ್ಧಾಂತ ಅಂತ ಬರ್ತದೆ. ಅದ್ರೊಳಗೆ ಏನಾಗ್ತದಪ್ಪ ಅಂದ್ರ ಮಾಸ್ಲೋ ಸಿದ್ಧಾಂತದೊಳಗೆ ಏನಪ್ಪಾ ಅಂದ್ರ ಈ ಅಂಶ ಬರ್ತದ. ಹಾಗಾಗಿ 68ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಎರಡನೇ ಆಪ್ಷನ್ ಏನಾಗ್ತದ ಅಂದ್ರ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ 69ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ. ಏನಿದು? ಅವಧಾನದ ನಿರ್ಧಾರಕವಲ್ಲ ಅಂತ ಕೇಳಿನ. ಒಂದನೇ ಆಪ್ಷನ್ ಬದಲಾವಣೆ, ಎರಡನೇ ಆಪ್ಷನ್ ತೀವ್ರತೆ, ಮೂರನೇ ಆಪ್ಷನ್ ಗಾತ್ರ, ನಾಲ್ಕನೇ ಆಪ್ಷನ್ ಏಕತಾನತೆ ಅಂತ ಕೇಳಿದ. ಇದು ಏನಪ್ಪಾ ಅಂದ್ರೆ ಏಕತಾನತೆ ಅನ್ನೋದು ಅವಧಾನದ ನಿರ್ಧಾರಕ ಅಲ್ವೇ ಅಲ್ಲ. ಒಂದು ಕ್ಲಾಸ್ ಒಳಗೆ ಕಂಟಿನ್ಯೂಸ್ ಆಗಿ ಒಂದೇ ರೀತಿ ಆಗಿತ್ತಂದ್ರೆ ಏನಾಗ್ತಪ್ಪ ಅಂದ್ರ ಆ ಕ್ಲಾಸ್ ಬಹಳಷ್ಟು ನಮಗೆ ಏನಾಗ್ತದ ಬೋರ್ ಅನಿಸ್ತದ. ಏನ್ ಅನಿಸ್ತದ? ಬಹಳಷ್ಟು ಬೋರ್ ಅನಿಸ್ತದ. ಹಾಗಾಗಿ ಇದು ಅವಧಾನ ಏನಾಗ್ತದಪ್ಪ ಅಂದ್ರೆ ಹಿಡಿದಿಟ್ಟುವಲ್ಲಿ ಏನಪ್ಪಾ ಅಂದ್ರ ಸಹಾಯಕ ಆಗುದಿಲ್ಲ. ಅವಧಾನವನ್ನ ಅಂದ್ರೆ ಒಂದು ಕ್ಲಾಸ್ ಒಳಗೆ ನಾವು ಮಕ್ಕಳ ಅವಧಾನವನ್ನ ಕೇಂದ್ರೀಕರಿಸಬೇಕಪ್ಪ ಅಂದ್ರ ಆ ಕ್ಲಾಸ್ ಒಳಗೆ ಏನಾದ್ರೂ ಒಂದಿಷ್ಟು ಬದಲಾವಣೆ ಇರಬೇಕು. ವಿಷಯದಲ್ಲಿ ಬದಲಾವಣೆ ಆಗಿರ್ಬೋದು, ನಾವು ಬೋಧನೆ ಮಾಡುವ ಒಂದು ತಂತ್ರಗಳಲ್ಲಿ ಏನಪ್ಪಾ ಅಂದ್ರೆ ಬದಲಾವಣೆ ಇರಬೇಕು. ತೀವ್ರತೆ ಏನಪ್ಪಾ ಅಂದ್ರ ಗಾತ್ರ ಅಂದ್ರ ಕಲಿಕೋಪಕರಣಗಳೇನು ಬಳಕೆ ಮಾಡ್ತಾವ ಗಾತ್ರದಲ್ಲಿ ಏನಾಗಿರ್ಬೇಕಂತ ಬದಲಾವಣೆ. ಅವಾಗ ಮಕ್ಕಳ ಅವಧಾನ ಏನಾಗ್ತದಪ್ಪ ಅಂದ್ರ ಕೇಂದ್ರೀಕರಣ ಆಗ್ತದೆ. ಇಲ್ಲಾಂದ್ರೆ ಏನಪ್ಪಾ ಅಂದ್ರೆ ಕೇಂದ್ರೀಕರಣ. ಹಾಗಾಗಿ 69ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಫೋರ್ತ್ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್. ಇದು ಅವಧಾನದ ನಿರ್ಧಾರಕ ಅಲ್ವೇ ಅಲ್ಲ. ನೆಕ್ಸ್ಟ್ ನೋಡ್ರಿ 70ನೇ ಪ್ರಶ್ನೆ.
ಇದು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಒಳಗೆ ಶಾರ್ಟ್ಸ್ ಹಾಕಿದ್ವಿ. ಒಂದೇ ಶಾರ್ಟ್ಸ್ ಒಳಗೆ ಏನಾಗಿದವಪ್ಪ ಅಂದ್ರೆ ಬಹಳಷ್ಟು ವಿಷಯಗಳು ಏನಪ್ಪಾ ಅಂದ್ರೆ ನಿಮಗೆ ಬಂದಿರ್ತದೆ. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ರಿ. ನಾವು ಯೂಟ್ಯೂಬ್ ಚಾನಲ್ ಶಾರ್ಟ್ಸ್ ಒಳಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಹಾಕಿದ್ವಿ. ಸಮೀಪ ಅಭಿವೃದ್ಧಿ ವಲಯ, ಇದಕ್ಕೆ ಏನಪ್ಪಾ ಅಂದ್ರ ಜೆಡ್ ಡಿ ಜೆಡ್ ಅಂತ ಏನು ಐತು, ಅದು ಅರ್ಥ ಆಗ್ತಿಲ್ಲ. ಬೇಡ್ರಿ. ಈಗ ಇದ್ರ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ಪತ್ರಿಕೆ ಒಳಗೆ ಏನಿದಲ್ಲಪ್ಪ ಹಂಗೆ ಅಂದ್ರ ಸಾಮಾಜಿಕ ಸಂರಚನಾ ಸಿದ್ಧಾಂತ ಅಂತ ಬರುತ್ತೆ. ಸಾಮಾಜಿಕ ಸಂರಚನಾ ಸಿದ್ಧಾಂತ ಬರುತ್ತೆ. ಆ ಸಿದ್ಧಾಂತ ಒಳಗೆ ಈ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡ್ತಾರೆ. ಯಾರು ಡಿಸ್ಕಸ್ ಮಾಡ್ತಾರಪ್ಪ ಅಂದ್ರೆ ವೈಗೋಟಸ್ಕಿ ಅವರು ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡ್ತಾರೆ. ನೋಡ್ರಿ 70ನೇ ಪ್ರಶ್ನೆ ಇನ್ನೇ 33. ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ಯಾರು ಅಂತ ಕೇಳಿದಾರ. ಒಂದನೇ ಆಪ್ಷನ್ ಜೈರಮ್ ಬ್ರೂನರ್, ಎರಡನೇ ಆಪ್ಷನ್ ಜೀನ್ ಪಿಯಾಜಿ, ಮೂರನೇ ಆಪ್ಷನ್ ಲೈವ್ ವೈಗೋಟಸ್ಕಿ, ನೆಕ್ಸ್ಟ್ ಆಲ್ಬರ್ಟ್ ಬಂಡೂರ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದು ಮೂರನೇ ಆಪ್ಷನ್ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 71ನೇ ಪ್ರಶ್ನೆ ನೋಡ್ರಿ. ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯಿಕತೆಯಾಗಿದೆ ಅಂತ ಕೇಳಿದಾರೆ. ಒಂದನೇ ಆಪ್ಷನ್ ಒಳನೋಟ ಕಲಿಕಾ ಸಿದ್ಧಾಂತ, ಎರಡನೇ ಆಪ್ಷನ್ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ, ಮೂರನೇ ಆಪ್ಷನ್ ಸಾಮಾಜಿಕ ಕಲಿಕಾ ಸಿದ್ಧಾಂತ, ನಾಲ್ಕನೇ ಕ್ರಿಯಾ ಪ್ರಸ್ತುತ ಸಿದ್ಧಾಂತ ಅಂತ ಕೇಳ್ಯಾರ. ಇದಕ್ಕೆ ರೈಟ್ ಆನ್ಸರ್ ಬಂದೇನಪ್ಪ ಅಂದ್ರೆ ಒಳನೋಟ ಕಲಿಕಾ ಸಿದ್ಧಾಂತ. ಇದು ಯೂಟ್ಯೂಬ್ ಒಳಗೆ ಏನಪ್ಪ ಅಂದ್ರೆ ಯೂಟ್ಯೂಬ್ ಒಳಗೆ ಏನಪ್ಪ ಅಂದ್ರೆ ಶಾರ್ಟ್ ಏನಪ್ಪ ಅಂದ್ರೆ ನೋಟ್ಸ್ ಹಾಕಿದ್ವಿ. ಅಲ್ಲಿ ಏನಪ್ಪ ಅಂದ್ರೆ ಬಂದಂತ ಪ್ರಶ್ನೆ ಸಮಗ್ರತೆಯಿಂದ ಬಿಡಿಗಳ ಕಡೆಗೆ ಏನಪ್ಪ ಅಂದ್ರೆ ಸಾಗುವಂತ ಒಂದು ಕಲಿಕೆ ಯಾರು ಮಾಡ್ತಾರಪ್ಪ ಅಂದ್ರೆ ಗೆಸ್ಟಾಲ್ಟ್ ಪಂಥದವರು ಮಾಡ್ತಾರೆ. ಈ ಗೆಸ್ಟಾಲ್ಟ್ ಪಂಥ ಯಾವ ವಿಷಯಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಒಳನೋಟ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು. ಯಾವ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು? ಒಳನೋಟ ಕಲಿಕಾ ಸಿದ್ಧಾಂತಕ್ಕೆ ಏನಪ್ಪ ಅಂದ್ರೆ ಸಂಬಂಧಪಟ್ಟದ. ನೆಕ್ಸ್ಟ್ ನೋಡಿ 72ನೇ ಪ್ರಶ್ನೆ. ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ ಅಂತ ಕೇಳಿದಾರ. ಒಂದನೇ ಆಪ್ಷನ್ ಪೂರ್ವ ಬಾಲ್ಯ ವ್ಯವಸ್ಥೆ, ಎರಡನೇ ಆಪ್ಷನ್ ಉತ್ತರ ಬಾಲ್ಯ ವ್ಯವಸ್ಥೆ, ಮೂರನೇ ಆಪ್ಷನ್ ತಾರುಣ್ಯ ವ್ಯವಸ್ಥೆ, ನಾಲ್ಕನೇ ಆಪ್ಷನ್ ಶೇಷಾವಸ್ಥೆ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ತಾರುಣ್ಯ ವ್ಯವಸ್ಥೆ. ಅಂದ್ರ ಯುವಕರು ಯುವಕ ಮತ್ತು ಯುವತಿಯರು ಏನಪ್ಪಾ ಅಂದ್ರ ತಾವು ಯಾವ್ದಾದ್ರು ಒಬ್ಬ ನಾಯಕನ ಏನ್ ಮಾಡ್ತಾರಪ್ಪ ಅಂದ್ರ ಆ ಏಜ್ ನಲ್ಲಿ ಏನಪ್ಪಾ ಅಂದ್ರ ಅವ್ರ ಆರಾಧನೆ ಮಾಡ್ತಾರ. ಈಗ ಹೀರೋ ಹೀರೋಯಿನ್ ತರ ಹೇರ್ ಸ್ಟೈಲ್ ಮಾಡೋದು, ಅವ್ರ ತರ ಡ್ರೆಸ್ ಹಾಕೋದು, ಈ ತರ ಏನಪ್ಪಾ ಅಂದ್ರ ತಾರುಣ್ಯ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಯುವಕ ಮತ್ತು ಯುವತಿಯರು ಏನ್ ಮಾಡ್ತಾರಪ್ಪ ಅಂದ್ರ ನಾಯಕರನ್ನ ಏನಪ್ಪಾ ಅಂದ್ರ ಆರಾಧನೆ ಮಾಡ್ತಿರ್ತಾರೆ. ನೆಕ್ಸ್ಟ್ ನೋಡ್ರಿ 73ನೇ ಪ್ರಶ್ನೆ. ವ್ಯಕ್ತಿಗಳ ವಿರುದ್ಧದ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಅಂತ ಅಂದ್ರ ನೋಡಿ. ಒಂದನೇ ಆಪ್ಷನ್ ಪೂರ್ವ ಬಾಲ್ಯ ವ್ಯವಸ್ಥೆ, ಎರಡನೇ ಆಪ್ಷನ್ ವಯಸ್ಕ ಅವಧಿ, ಮೂರನೇ ಆಪ್ಷನ್ ತಾರುಣ್ಯ ವ್ಯವಸ್ಥೆ, ನಾಲ್ಕನೇ ಉತ್ತರ ಬಾಲ್ಯಾವಧಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ತಾರುಣ್ಯ ವ್ಯವಸ್ಥೆ ಆಗ್ತದೆ. ನೋಡ್ರಿ, ವ್ಯಕ್ತಿಗಳ ವಿರುದ್ಧದ ಲಿಂಗದ ಸದಸ್ಯರ ಒಡನಾಟ ಅಂದ್ರ ಅಪೋಸ್ ಸೆಕ್ಷುವಲ್ ಏನ್ ಬಾಂಡಿಂಗ್ ಯಾವಾಗ ಬೆಳೀತದಪ್ಪ ಅಂದ್ರ ನಮ್ಮಲ್ಲಿ ತಾರುಣ್ಯ ವ್ಯವಸ್ಥೆಗೆ ಬಂದಂತ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರ ವಿರುದ್ಧ ಲಿಂಗಗಳ ಆಕರ್ಷಣೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗಿರ್ತದೆ. ಹಾಗಾಗಿ 73ನೇ ಪ್ರಶ್ನೆಗೆ ಮೂರನೇ ಆಪ್ಷನ್ ಏನಿದಲ್ಲ ಅದು ಏನಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ 74ನೇ ಪ್ರಶ್ನೆ ನೋಡ್ರಿ. ತಾರುಣ್ಯ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಎಂದು ಕರೆಯುವರು. ಒಂದನೇದ್ದು ಪರಾವಲಂಬನೆ, ಎರಡನೇದ್ದು ವಿಧೇಯತೆ, ಮೂರನೇದು ಕ್ಷೀಣತೆ, ನಾಲ್ಕನೇದು ಆದರ್ಶ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ಆದರ್ಶ. ತಾರುಣ್ಯ ವ್ಯವಸ್ಥೆ ಒಳಗೆ ಏನಪ್ಪಾ ಅಂದ್ರ ಯುವಕ ಯುವತಿಯರು ಏನಪ್ಪಾ ಅಂದ್ರ ಆದರ್ಶಗಳನ್ನ ಏನ್ ಮಾಡ್ತಾರ ಪಾಲಿಸೋದಕ್ಕೆ ಪ್ರಯತ್ನ ಪಡ್ತಾರ. ಆದರ್ಶ ವ್ಯಕ್ತಿಗಳನ್ನೇ ತಾವ್ ಏನಪ್ಪಾ ಅಂದ್ರ ಅವರಲ್ಲಿರುವಂತ ಆದರ್ಶಗಳನ್ನ ಅವ್ರ ಏನಪ್ಪಾ ಅಂದ್ರ ಫಾಲೋ ಅಪ್ ಮಾಡ್ತಿರ್ತಾರ. ಹಾಗಾಗಿ ಈ ಏಜನ್ ಏನಪ್ಪಾ ಅಂದ್ರ ಆದರ್ಶಗಳ ಅಂತ ಏನಪ್ಪಾ ಅಂದ್ರ ಕರೀತಾರ. ನೆಕ್ಸ್ಟ್ 75ನೇ ಪ್ರಶ್ನೆ ನೋಡ್ರಿ. ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು. ಇದನ್ನೇನಪ್ಪ ಅಂದ್ರೆ ಬಾಲ್ಯ ವ್ಯವಸ್ಥೆ, ಉತ್ತರ ಬಾಲ್ಯ ವ್ಯವಸ್ಥೆ, ಪೂರ್ವ ಬಾಲ್ಯ ವ್ಯವಸ್ಥೆ ಡಿಸ್ಕಸ್ ಮಾಡುವಾಗ ಏನಪ್ಪ ಅಂದ್ರೆ ನಮ್ಮ ಕ್ಲಾಸ್ ಒಳಗೆ ಇದನ್ನ ಡಿಸ್ಕಸ್ ಅನ್ನ ಮಾಡಿದ್ವಿ. ನೋಡ್ರಿ ಆಪ್ಷನ್ಸ್ ಗಳು ಯಾವ ರೀತಿ ಆಗದೋ. ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ, ಎರಡನೇ ಆಪ್ಷನ್ ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ, ಮೂರನೇ ಆಪ್ಷನ್ ತಾರುಣ್ಯ ವ್ಯವಸ್ಥೆಯಲ್ಲಿ, ನಾಲ್ಕನೇ ಆಪ್ಷನ್ ವಯಸ್ಕ ಅವಧಿಯಲ್ಲಿ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದ ಏನಪ್ಪಾ ಅಂದ್ರ ಉತ್ತರ ಬಾಲ್ಯ ವ್ಯವಸ್ಥೆ. ಅಂದ್ರ ಉತ್ತರ ಬಾಲ್ಯ ವ್ಯವಸ್ಥೆ ಏನಂತ ಅಂದ್ರ ಕೂಟ ಯುಗ ಅಂತ ಕರಿತೀವಿ. ಇದು ಶಾರ್ಟ್ಸ್ ಒಳಗೂ ಬಂದದ, ಕ್ಲಾಸ್ ಒಳಗೆ ಏನಪ್ಪಾ ಅಂದ್ರ ಬಂದಿದೆ. ನೆಕ್ಸ್ಟ್ ನೋಡಿ 76ನೇ ಪ್ರಶ್ನೆ. ಬೆಳವಣಿಗೆಯು ಗರ್ಭದಿಂದ ಗೋರಿವರೆಗೆ ಸಾಗುತ್ತದೆ ಏಕೆಂದರೆ ಅದು ಅನುಸರಿಸುವುದು. ನೋಡ್ರಿ, ಇಲ್ಲಿ ಕೆಲವಷ್ಟು ಏನ್ ಮಾಡಿದಾರಪ್ಪ ಅಂದ್ರ ಬಹಳಷ್ಟು ಮಿಸ್ಟೇಕ್ ಮಾಡ್ಬಿಟ್ಟಿದಾರ. ಬೆಳವಣಿಗೆ ಅಂದ್ಗೇನೆ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರ, ನಾ ಹೇಳಿದ್ ನಿಮಗ ಬೆಳವಣಿಗೆ ಮತ್ತು ವಿಕಾಸ ಪಾಠ ಮಾಡುವಾಗ ಕಂಪಲ್ಸರಿ ಕ್ವಶನ್ ಪೇಪರ್ದೊಳಗೆ ಮಿಸ್ಟೇಕ್ ಮಾಡ್ತಾರ ಅವರು.
ಅವ್ರು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಹೋಗ್ತಾರ, ಟ್ರಾನ್ಸ್ಲೇಟ್ ಆಗಿ ಗ್ರೋತ್ ಅಂತ ಬಂತಂದ್ರ ಅದು ಬೆಳವಣಿಗೆ ಅಂತ ಬರ್ತದ, ಡೆವಲಪ್ಮೆಂಟ್ ಬಂದ್ರು ಬೆಳವಣಿಗೆ ಅಂತ ಬಂದ್ಬಿಡ್ತದೆ. ಇದ್ರ ಮಿಸ್ಟೇಕ್ ಮಾಡ್ತಾರ. ಅದ್ರ ಸಲುವಾಗಿ ನೀವ್ ಏನ್ ಮಾಡ್ರಿ ಅಂದ್ರೆ ಒಂದ್ಸಲ ಇಂಗ್ಲಿಷ್ ಒಳಗೆ ನೋಡ್ರಿ, ನಾ ಹೇಳಿದ್ದೀನಿ ನಿಮಗೆ ಮೊದಲೇ, ಡೆವಲಪ್ಮೆಂಟ್ ಬಂತಂದ್ರೆ ವಿಕಾಸ ಅಂತ ತಿಳ್ಕೊರಿ. ಏನ್ ಬಂತು? ಡೆವಲಪ್ಮೆಂಟ್ ಬಂದ್ರೆ ವಿಕಾಸ ಅಂತ ತಿಳ್ಕೊರಿ, ಗ್ರೋತ್ ಬಂತಂದ್ರೆ ಬೆಳವಣಿಗೆ ಅಂತ ತಿಳ್ಕೊರಿ. ಒಂದ್ಸಲ ಅಲ್ಲಿ ನೋಡಿ ನೀವು ಡಿಸೈಡ್ ಮಾಡ್ರಿ ಅಂತ ಹೇಳಿದ್ದೆ ನಿಮ್ಗೆ. ಅದು ಯಾರು ಇಂಗ್ಲಿಷ್ ಒಳಗೆ ನೋಡಿರ್ತೀರಲ್ಲ ಅಲ್ಲಿ ಡೆವಲಪ್ಮೆಂಟ್ ಅದ, ಗ್ರೋತ್ ಅಂತಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರ ಬೆಳವಣಿಗೆ ಅಂದ್ರೆ ಬೆಳವಣಿಗೆ ಒಂದ್ ಹಂತಕ್ಕೆ ನಿಂತು ಹೋಗ್ಬಿಡ್ತದ. ಇವ ಏನಪ್ಪ ಅಂದ್ರೆ ಕ್ವಶನ್ ಟಾಪ್ ಕೊಟ್ಟಾನಲ್ಲ, ಕ್ವಶನ್ ಡಿಲೀಟ್ ಮಾಡ್ತಾನ ಅಂತ ನೀವು ಅನ್ಕೊಂಡ್ರಿ. ಅದು ಏನಪ್ಪಾ ಅಂದ್ರೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲಪ್ಪ ಅಂತ ಹೇಳ್ತೀನಿ ಕೇಳಿರ್ಲಿ. ಮೊದಲ ಏನಪ್ಪಾ ಅಂದ್ರೆ ಒಂದ್ ಲೈನ್ ಸೇರಿಸ್ಬಿಟ್ಟಿರ್ತಾನೆ, ಕ್ವಶನ್ಸ್ ಅಂದ್ರೆ ಪೇಪರ್ಸ್ ಸಂಬಂಧಪಟ್ಟಂತ ಸೂಚನೆ ಒಳಗೆ ಒಂದು ಲೈನ್ ಸೇರಿಸಿರ್ತಾನೆ. ಕನ್ನಡದೊಳಗೆ ಏನಾದ್ರು ಡೌಟ್ ಇದ್ರೆ ಇಂಗ್ಲಿಷ್ ಒಳಗೆ ನೋಡಿ ಬಗೆಹರಿಸ್ರಿ ಅಂತ. ನೇರವಾಗಿ ಆತರ ಏನಪ್ಪ ಅಂದ್ರೆ ಕೊಟ್ಟಿರ್ತಾರೆ. ಇಂಗ್ಲಿಷ್ ಏನ್ ಮಾಡ್ತಾರಪ್ಪ ಅಂದ್ರೆ ಫೈನಲ್ ಮಾಡ್ತಾರ. ಒಂದ್ ವೇಳೆ ಕ್ವಶನ್ಸ್ ಏನಾದ್ರು ಚೇಂಜಸ್ ಆದ್ರೆ ಒಳ್ಳೇದು. ಏನಾಗ್ತದಪ್ಪ ಅಂದ್ರೆ ಒಂದೊಂದು ಅಂಕದಿಂದ ನಾವು ಟಿಗೆ ಏನಪ್ಪ ಅಂದ್ರೆ ಹರದನ್ನ ಗಳಿಸ್ತಿರ್ತೀವಿ. ಆದ್ರೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಬೇಜಾರಾಗ್ತದೆ. ಏನು ವರಿ ಮಾಡ್ಕೋಬೇಡ್ರಿ, ಉಳಿದಿದ್ದೆಲ್ಲ ಏನಪ್ಪ ಅಂದ್ರೆ ಈಸಿ ಅದು. ಒಂದ್ ಕ್ವಶನ್ ಹೋದ್ರೆ ಏನಾಯ್ತು, ಉಳಿದಿದ್ದೆಲ್ಲ ಏನಪ್ಪ ಅಂದ್ರೆ ಈಸಿ ಅದು. ಹಂಗಂತ ಏನ್ ಬಿಡಕ್ಕಾಗತ್ತನ? ಇದೇ ಒಂದು ಕ್ವಶನ್ ಲಿಂದ ನಮ್ಮ ಟಿ ಆಗ್ತಿತ್ತಂದ್ರ ಹಿಂಗೂ ಏನಾಗ್ತದಪ್ಪ ಅಂದ್ರೆ ಸಮಸ್ಯೆ ಆಗ್ತದ. ಬಿಡ್ರಿ. ಈಗ 76ನೇ ಪ್ರಶ್ನೆಗೆ ಏನ್ ಉತ್ತರ ಆಗ್ತದ ಅನ್ನೋದು ಒಂದ್ಸಲ ನಾವು ನೋಡೋಣ. 76ನೇ ಪ್ರಶ್ನೆ ಇನ್ನೇ ಓದ್ತೀನಿ ನೋಡ್ರಿ. ಬೆಳವಣಿಗೆಯು ಗರ್ಭದಿಂದ ಗೋರಿವರೆಗೆ ಸಾಗುತ್ತದೆ, ಏಕೆಂದ್ರೆ ಇದು ಅನುಸರಿಸುವುದು ಅಂತ ಕೇಳಿದಾನೆ ಇಲ್ಲಿ. 1ನೇ ಆಪ್ಷನ್ ನಿರಂತರತೆಯ ತತ್ವ, 2ನೇ ಆಪ್ಷನ್ ಅಂತರ್ ಸಂಬಂಧ ತತ್ವ, 3ನೇ ಆಪ್ಷನ್ ಅನುವಂಶೀಯತೆಯ ತತ್ವ, 4ನೇ ಆಪ್ಷನ್ ವೈಯಕ್ತಿಕ ಭಿನ್ನತೆ ತತ್ವ. ಇದನ್ನ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರ ನಿರಂತರತೆಯ ತತ್ವ. ವಿಕಾಸವು ಏನಾಗ್ತದಪ್ಪ ಅಂದ್ರ ವ್ಯಕ್ತಿಯ ಗರ್ಭದಿಂದ ಪ್ರಾರಂಭವಾಗಿ ಗೋರಿವರೆಗೆ ಏನಾಗ್ತದಪ್ಪ ಅಂದ್ರೆ ಸಾಗ್ತದ. ಬೆಳವಣಿಗೆ ಮತ್ತು ವಿಕಾಸ ನಾವು ಪಾಠವನ್ನು ಅಧ್ಯಯನ ಮಾಡುವಾಗ ಈ ತತ್ವವನ್ನು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿದ್ವಿ. ತಾಯಿಯ ಗರ್ಭದಲ್ಲಿ ಮಗು ಮೂಡಿದೆ ಅಂದ್ರೆ ಸಾಕು, ಮಗುವಿನ ವಿಕಾಸ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಆಗ್ತದ. ಹಾಗಾಗಿ 76ನೇ ಪ್ರಶ್ನೆಗೆ 1ನೇ ಆಪ್ಷನ್ ನಿರಂತರತೆಯ ತತ್ವ ಏನಪ್ಪಾ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಸರ್ ಇಲ್ಲಿ ಬೆಳವಣಿಗೆ ಅಂತ ಕೊಟ್ಟನಲ್ರಿ, ಏನ್ ಮಾಡೋಣ? ಏನು ಮಾಡಕ್ ಬರಲ್ಲ, ನಾವು ಏನು ಮಾಡಕ್ ಬರಲ್ಲ, ನೀವು ಏನು ಮಾಡಕ್ ಬರಲ್ಲ. ನೆಕ್ಸ್ಟ್ ನೋಡ್ರಿ 77ನೇ ಪ್ರಶ್ನೆ ಯಾವ ರೀತಿ? 77ನೇ ಪ್ರಶ್ನೆ, ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆ ಅಂಶವಾಗಿದೆ ಅಂತ ಕೇಳಿದಾನ. ನನಗೂ ಸ್ವಲ್ಪ ಏನಪ್ಪಾ ಅಂದ್ರೆ ಈ ಕ್ವಶನ್ಸ್ ಒಳಗೆ ಏನಪ್ಪಾ ಅಂದ್ರೆ ಡೌಟ್ ಅದ. 77ನೇ ಪ್ರಶ್ನೆ ಆದ್ರ 3ನೇ ಆಪ್ಷನ್ ಆಗ್ಬೋದು, ಇಲ್ಲಾಂದ್ರೆ 2ನೇ ಆಪ್ಷನ್. ಇವು ಎರಡರೊಳಗೆ ಏನಾಗ್ತದಪ್ಪ ಅಂದ್ರೆ ಪಕ್ಕ ಆನ್ಸರ್ ಆಗ್ತದೆ. ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆ ಅಂಶದ ಒಂದು ಧ್ಯಾನಾತ್ಮಕ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ಸಂವೇದನಾತ್ಮಕ ಆದ್ರೂ ಆಗ್ಬೋದು. ನೆಕ್ಸ್ಟ್ ನೋಡ್ರಿ 78ನೇ ಪ್ರಶ್ನೆ ನೋಡ್ರಿ. ಬಾಲ್ಯ ವ್ಯವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು. ಇದನ್ನ ಏನಪ್ಪಾ ಅಂದ್ರೆ ಡಿಸ್ಕಷನ್ ಮಾಡಿದೀನಿ. ಬಾಲ್ಯ ವ್ಯವಸ್ಥೆನ ಅದೇನ್ ಮಾಡುವಾಗ ಮಗುವಿನ ಸಾಮಾಜಿಕ ವಿಕಾಸ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಏನಪ್ಪಾ ಅಂದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ. ಕುಟುಂಬದಿಂದ ಅಂತ ಹೇಳಿದ್ದೆ ನಾನು. ಏನ್ ಹೇಳಿದ್ದೀನ? ಮಗುವಿನ ಸಾಮಾಜಿಕ ವಿಕಾಸ ಎಲ್ಲಿಂದ ಪ್ರಾರಂಭ ಆಗ್ತದೆ? ಕುಟುಂಬದಿಂದವೇ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಆಗ್ತಿದ್ದೆ ಅಂತ ಹೇಳಿದ್ದೆ. ಆಪ್ಷನ್ಸ್ ಗಳ ನೋಡ್ರಿ ಒಂದ್ಸಲ. ಒಂದು ಮನೆಯಲ್ಲಿ, 2ನೇ ಆಪ್ಷನ್ ಶಾಲೆಯಲ್ಲಿ, 3ನೇ ಆಪ್ಷನ್ ಆಟದ ಮೈದಾನದಲ್ಲಿ, 4ನೇ ಆಪ್ಷನ್ ಪುಸ್ತಕಗಳ ಮುಖಾಂತರ ಸಾಮಾಜಿಕರಣ ಆಗೋದೆಲ್ಲ ಬಿಟ್ಬಿಡ್ರಿ. ಮಗುವಿನ ಸಾಮಾಜಿಕ ವಿಕಾಸ ಎಲ್ಲೆಲ್ಲ ಆಗ್ತದ? ಶಾಲೆಯಲ್ಲಿ ಆಗ್ತದ, ಆಟದ ಮೈದಾನದಲ್ಲಿ ಆಗ್ತದ, ಮನೆಯಲ್ಲಿ ಆಗ್ತದ. ಎಲ್ಲವೂ ರೈಟ್ ಆನ್ಸರ್ ಆಗ್ತವಲ್ಲ ಅಂತ ಕೇಳ್ಬಹುದು. ಆದ್ರೆ ಆಗಲ್ರಿ. ಪ್ರಧಾನವಾಗಿ ಪ್ರಾರಂಭವಾಗುದು ಮೊದಲಿಗೆ ಎಲ್ಲಿ ಪ್ರಾರಂಭ ಆಗ್ತದ? ಮನೆಯಲ್ಲಿ ಪ್ರಾರಂಭ ಆಗ್ತದ. ನಂತರ ಮಗು ಶಾಲೆಗೆ ಬರ್ತದ ಅಥವಾ ಆಟದ ಮೈದಾನದಲ್ಲಿ ಏನಪ್ಪಾ ಅಂದ್ರ ಬರ್ತದೆ. ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದ ಅಂದ್ರ 1ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದ. 79ನೇ ಪ್ರಶ್ನೆ ನೋಡ್ರಿ. ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಿಕೆಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರುತ್ತಾರೆ. 1ನೇ ಆಪ್ಷನ್ ಧಾರಣ ವ್ಯವಸ್ಥೆ, 2ನೇ ಆಪ್ಷನ್ ಶೇಷ ವ್ಯವಸ್ಥೆ, 3ನೇ ಆಪ್ಷನ್ ಬಾಲ್ಯ ವ್ಯವಸ್ಥೆ, 4ನೇ ಆಪ್ಷನ್ ವಯಸ್ಕಾವಧಿ ಅಂತದ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದ ಅಂದ್ರ ತಾರಣ್ಯ ವ್ಯವಸ್ಥೆ ಅಂತ ಕರಿತಾರೆ. ಯಾಕ್ರಿ ಇದನ್ನ ತಾರಣ್ಯ ವ್ಯವಸ್ಥೆ ಒಳಗೆ ಈ ರೀತಿ ಯಾಕೆ ಆಗ್ತದ ಅಂದ್ರ ಇಲ್ಲಿ ಬಾಲಕರು ಬಾಲಿಕರು ತುಂಬಾ ವೇಗವಾಗಿ ಬೆಳಿತಾರೆ. ಅದ್ರ ಸಲುವಾಗಿ ತಾರಣ್ಯ ವ್ಯವಸ್ಥೆ ಅಂತಂದ್ರೆ ಬೆಳವಣಿಗೆ ಬುಗ್ಗಿ ಅಂತ ಕರಿತಾರೆ. ಏನಂತ ಕರಿತಾರೆ? ಅದನ್ನ ಬೆಳವಣಿಗೆ ಬುಗ್ಗಿ ಅಂತ ಕರೀತಾರೆ. 2019 ಕ್ವಶನ್ ಪೇಪರ್ ಡಿಸ್ಕಸ್ ಮಾಡುವಾಗ ಏನಪ್ಪಾ ಅಂದ್ರೆ ಈ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಏನಪ್ಪಾ ಅಂದ್ರೆ ನಾನು ಡಿಸ್ಕಸ್ ಮಾಡಿದ್ವಿ. 79ಗೆ ಸರಿಯಾದ ಉತ್ತರ ಏನಾಗ್ತದ? 1ನೇ ಆಪ್ಷನ್ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ 80ನೇ ಪ್ರಶ್ನೆ ನೋಡ್ರಿ. ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ. 1ನೇ ಆಪ್ಷನ್ ಉತ್ತಮ ಮಾರ್ಗದರ್ಶಕರಾಗುವುದು, 2ನೇ ಆಪ್ಷನ್ ಕಟ್ಟುನಿಟ್ಟಿನ ಸಲಹೆಗಾರರು, 3ನೇ ಆಪ್ಷನ್ ಸಂವೇಗಾತ್ಮಕ ಸ್ಥಿರತೆಯ ಪ್ರೇರೇಪಕರು, ತಾಳ್ಮೆಯ ಕೇಳುಗರು. ನೋಡ್ರಿ, ತರುಣರನ್ನು ಮ್ಯಾನೇಜ್ ಮಾಡುವಲ್ಲಿ ಇದು ಶಿಕ್ಷಕರ ಗುಣ ಅಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ಹೀಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 2ನೇ ಆಪ್ಷನ್ ಆಗ್ತದೆ, ಕಟ್ಟುನಿಟ್ಟಿನ ಸಲಹೆಗಾರರು. ಯುವಕರಿಗೆ ಏನಾಗ್ತದ? ಫ್ರೆಂಡ್ ತರ ನಾವು ವರ್ತನೆ ಮಾಡ್ಬೇಕು.
ವರ್ತನೆ ಮಾಡಿದಾಗ ಮಾತ್ರ ಅವ್ರು ನಮ್ಮ ಮಾತು ಕೇಳ್ತಾರೆ. ನೀ ಏನಾದ್ರ ಶಿಸ್ತು ಬಹಳ ಹದ್ದು ಬಸ್ತಿನೊಳಗೆ ಇಟ್ಕೊಳಕ್ ಕುಂತೆ ನಿನ್ನ ಮಾತೇ ಕೇಳಂಗಿಲ್ಲ, ನೀನ್ ಯಾವ ರೀತಿ ಕಂಡು ಬಿಡ್ತಪ್ಪ ಅಂದ್ರ ಅವ್ರಿಗೆ ಶತ್ರು ತರ ಕಾಣ್ತೀನಿ. ನೀನು ಏನಂತ ಕಾಣ್ತಿ? ನೀನಂದ್ರೆ ಯಾರು? ಶಿಕ್ಷಕ. ಇಲ್ಲಿ ಮತ್ ನೀವು ವಿಡಿಯೋ ನೋಡಕ್ ಕುಂತಿರಲ್ಲ, ನಮಗ ಅಂದಾರಪ್ಪ ಸರ್ ಅಂತ ಅನ್ನಕ್ ಹೋಗ್ಬೇಡ್ರಿ. ನೋಡ್ರಿ, ಇಲ್ಲಿ ನೀನೊಂದು ಯಾರಪ್ಪ ಅಂದ್ರ ಶಿಕ್ಷಕನ ಏನ್ ಮಾಡ್ತಾರಪ್ಪ ಅಂದ್ರ ಬಹಳ ಕಟ್ಟುನಿಟ್ಟಾಗಿದ್ದಾರ. ಮಕ್ಕಳಾಗಿರ್ಬೇಕು, ಯುವಕರಾಗಿರ್ಬೋದು ತಿರಸ್ಕಾರ ಮಾಡ್ತಾರ. ಮಕ್ಕಳು ಯುವಕರು ಅಲ್ರಿ, ನಾವೇ ತಿರಸ್ಕಾರ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, 81ನೇ ಪ್ರಶ್ನೆ ನೋಡ್ರಿ. ಜ್ಞಾನವನ್ನು ಅನ್ವಯ ಮಾಡಲು 5 ಈ ಮಾದರಿಯ ಈ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ. 1ನೇ ಆಪ್ಷನ್ ಅನ್ವೇಷಣ ಅಂತ, 2ನೇ ಆಪ್ಷನ್ ವಿಸ್ತಾರ ಅಂತ, 3ನೇ ಆಪ್ಷನ್ ತೊಡಗಿಸಿಕೊಳ್ಳುವಿಕೆ ಅಂತ, 4ನೇ ಆಪ್ಷನ್ ಮೌಲ್ಯಮಾಪನ ಅಂತ ಅದ. ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ವಿಸ್ತಾರ ಅಂತ. ಎಕ್ಸ್ಪಾಂಡಿಂಗ್ ಅಂತ ಬರ್ತದ. ಇದು 4ನೇ ಹಂತ. ಇದು ಎಷ್ಟನೇ ಹಂತ? ಇದು 4ನೇ ಹಂತ ಬರ್ತದ. ಈ ಹಂತದೊಳಗೆ ಏನಪ್ಪಾ ಅಂದ್ರ ಮಕ್ಕಳು ತಾವು ಕಲಿತಂತ ವಿಷಯವನ್ನ ಏನಪ್ಪಾ ಅಂದ್ರ ತಮ್ಮ ಜೀವನದಲ್ಲಿ ಏನಪ್ಪಾ ಅಂದ್ರ ಅನ್ವಯ ಮಾಡಿಕೊಳ್ತಾರ. ಆ ಜ್ಞಾನವನ್ನ ಏನಪ್ಪಾ ಅಂದ್ರ ಅನ್ವಯಿಸಿಕೊಳ್ತಾರ. ನೆಕ್ಸ್ಟ್ 82ನೇ ಪ್ರಶ್ನೆ ನೋಡ್ರಿ. ಕಲಿಕೆಗೆ ಸಂಬಂಧಿಸಿದಲ್ಲದೆ ಇರುವ ಅಂಶ. 1ನೇ ಆಪ್ಷನ್ ಜೀವನದ ಗುರಿಗಳು, 2ನೇ ಆಪ್ಷನ್ ಆಕಾಂಕ್ಷ ಮತ್ತು ಸಾಧನೆಯ ಮಟ್ಟ, 3ನೇ ಆಪ್ಷನ್ ಕಲಿಕಾರ್ಥಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, 4ನೇ ಆಪ್ಷನ್ ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ. ಕಲಿಕೆಗೆ ಸಂಬಂಧಿಸಿದಲ್ಲದೆ ಇರುವ ಅಂಶ ಅಂತ ಕೇಳೋಣ. ನೋಡ್ರಿ, ಜೀವನದ ಗುರುಗಳು. ಕಲಿಕೆ ಒಳಗೆ ಏನಾಗಿರ್ತದಪ್ಪ ಅಂದ್ರ ಗುರಿಗಳಿರ್ತಾವ. ಇದು ಅಂತ ಏನಪ್ಪ ಅಂದ್ರೆ ಕಲಿಕೆಗೆ ಸಂಬಂಧಪಟ್ಟಂತ ಅಂಶ ಇದು. ನೆಕ್ಸ್ಟ್ ನೋಡ್ರಿ, ಆಕಾಂಕ್ಷ ಮತ್ತು ಸಾಧನೆ ಮಟ್ಟ. ಹೌದು, ಕಲಿಕೆಯಲ್ಲಿ ಏನಪ್ಪ ಅಂದ್ರೆ ಸಾಧನೆ ಮಟ್ಟ ಇರ್ತದೆ. ಕಲಿಕಾರ್ಥಿಯ ದೈಹಿಕ ಮತ್ತು ಮಾನಸಿಕ ಕಲಿಕಾರ್ಥಿಯ ದೈಹಿಕ ಮತ್ತು ಮಾನಸಿಕ ಏನಪ್ಪಾ ಅಂದ್ರೆ ಕಲಿಕೆಗೆ ಸಂಬಂಧಪಟ್ಟಂತ ವಿಷಯಗಳಿವೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರ 4ನೇ ಆಪ್ಷನ್ ನೋಡ್ರಿ, ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಆಗಿದೆ ಅಂತ ಹೇಳಿದಾನಲ್ಲಿ. ನನಗೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಇದೇ ಆಗ್ಬೋದು ಅನಿಸ್ತದ. ಆದ್ರೆ ಏನಪ್ಪಾ ಅಂದ್ರೆ ಇದು ಅಕ್ಯುರೇಟ್ ಆಗಿಲ್ಲ. ನಾನೇನಪ್ಪಾ ಅಂದ್ರೆ ಜಸ್ಟ್ ಅದಕ್ಕೆ ಏನಪ್ಪಾ ಅಂದ್ರೆ ಸ್ಟಾರ್ ಅನ್ನ ಇಡ್ತೀನಿ. ನೆಕ್ಸ್ಟ್ 83ನೇ ಪ್ರಶ್ನೆ ನೋಡ್ರಿ. ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆಗೆ ಇದು ಆಗಿದೆ. ನೋಡ್, ನಾವು ಪರಿಪಕ್ವತೆ ಅಧ್ಯಯನ ಮಾಡುವಾಗ ಹೇಳಿದೆ, ಪಕ್ಕ ಇದ್ರ ಮೇಲೆ ಕ್ವಶನ್ ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್ ಇದು, ನೀವು ಕಲಿಬೇಕಂತ ಹೇಳಿದ್ದೆ ನಾನು. ನೋಡ್ರಿ, ಆಪ್ಷನ್ಸ್ ಗಳು ಯಾವ ರೀತಿ ಅದು. 1ನೇ ಆಪ್ಷನ್ ಆಸಕ್ತಿ, 2ನೇ ಆಪ್ಷನ್ ಪ್ರೇರಣೆ, 3ನೇ ಆಪ್ಷನ್ ಪರಿಪಕ್ವತೆ, 4ನೇ ಆಪ್ಷನ್ ಮನೋಭಾವ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದ? ಪರಿಪಕ್ವತೆ. ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಎಲ್ಲಿ ಪ್ರಾರಂಭ ಆಗ್ತದಪ್ಪ ಅಂದ್ರೆ ಪರಿಪಕ್ವತೆಯಿಂದ. ಎಲ್ಲಿಂದ ಆಗ್ತದ? ಪರಿಪಕ್ವತೆಯಿಂದ ಆಗ್ತದ. ನೆಕ್ಸ್ಟ್ 84ನೇ ಪ್ರಶ್ನೆ ನೋಡ್ರಿ. ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳು ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ. 1ನೇ ಆಪ್ಷನ್ ಅಭಿಕ್ಷಮತೆ, 2ನೇ ಆಪ್ಷನ್ ಸೃಜನಶೀಲತೆ, 3ನೇ ಆಪ್ಷನ್ ಸ್ಪರ್ಧಾತ್ಮಕತೆ, 4ನೇ ಆಪ್ಷನ್ ಮನೋಧರಣೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಸೃಜನಶೀಲತೆ. ಅಂದ್ರೆ ನೀವು ಸೃಜನಶೀಲತೆ ಬಗ್ಗೆ ನಾನು ಡಿಸ್ಕಸ್ ಮಾಡಾಗಿದ್ದೆ. ಒಬ್ಬ ವ್ಯಕ್ತಿ ತನ್ನ ಮೊದಲಿರುವ ಪೂರ್ವ ಜ್ಞಾನದೊಂದಿಗೆ ಹೊಸ ಜ್ಞಾನವನ್ನು ಕೂಡಿಸಿ ಏನಾದ್ರೂ ಹೊಸದನ್ನ ಕಂಡು ಹೇಳಿದಂದ್ರೆ ಅದನ್ನೇ ನಾವ್ ಏನಂತ ಸೃಜನಶೀಲ ಅಂತ ಹೇಳಿದ್ದೀನಿ. ಹೇಳಿದ್ದೆ. ಆದ್ರೆ ಇಲ್ಲಿ ಏನ್ ಹೇಳಿದಾನ ಸ್ವಲ್ಪ ಏನಪ್ಪಾ ಅಂದ್ರೆ ಮಾಡಿಫೈ ಅಂದ್ರೆ ಸೆಂಟೆನ್ಸ್ ಮಾಡಿಫೈ ಇದೆ. ಮೊದಲೇ ತಿಳಿದಿರುವಂತ ವಿಷಯದ ನವೀನ ಚಿಂತನೆಗಳದ ಅದು ಉತ್ಪನ್ನ ಆಗ್ತದೆ. ಇದೇ ಸಾಮರ್ಥ್ಯ ವ್ಯಕ್ತಿಯಲ್ಲಿ ಏನಂತೀವಪ್ಪ ಅಂದ್ರೆ ನಾವು ಸೃಜನಶೀಲತೆ ಅಂತ ಕರಿತೀವಿ. ಹಾಗಾಗಿ 84ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದ ಅಂದ್ರೆ ಸೃಜನಶೀಲತೆ ಆಗ್ತದೆ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ 85ನೇ ಪ್ರಶ್ನೆ. ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರ ಹೆಚ್ಚಿರುತ್ತದೆ. 1ನೇ ಆಪ್ಷನ್ ಸಾಮಾನ್ಯರು, 2ನೇ ಆಪ್ಷನ್ ಉಜ್ವಲ ಮತ್ತು ಬುದ್ಧಿವಂತರು, 3ನೇ ಆಪ್ಷನ್ ಪ್ರತಿಭಾನ್ವಿತರು, 4ನೇ ಆಪ್ಷನ್ ದಡ್ಡರು. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಸಾಮಾನ್ಯರು. ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಾಗಿರೋರು ಯಾರಪ್ಪ ಅಂದ್ರೆ ಸಾಮಾನ್ಯ ಇರ್ತಾರೆ. ಈ ಕಡೆ ಪ್ರತಿಭಾವಂತರು ಮತ್ತು ಬುದ್ಧಿಮಾಂದ್ಯರು ಏನಾಗ್ತದಪ್ಪ ಅಂದ್ರೆ ಕೇವಲ ಒಂದೊಂದು ಪರ್ಸೆಂಟೇಜ್ ಇರ್ತಾವ. ಬುದ್ಧಿಶಕ್ತಿಯ ಸೂಚ್ಯಂಕದ ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ಹಾಕಿದ್ದೆ ನಾನು. ಅದನ್ನ ಒಂದ್ಸಲ ನೋಡ್ಕೊಂಡ್ಬಿಟ್ರಿ ಅಂದ್ರೆ ನಿಮಗ ಆರಾಮಾಗಿ ಈ ಪ್ರಶ್ನೆಗೆ ಏನಾಗ್ತದಪ್ಪ ಅಂದ್ರೆ ಉತ್ತರ ಗೊತ್ತಾಗ್ತದೆ. ನೆಕ್ಸ್ಟ್ ಕಲಿಕೆಯ ವಕ್ರ ರೇಖೆಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ಗಂಟಾ ರೇಖೆ ಬರ್ತದ ಅಂತ ಹೇಳಿದ್ವಿ. ಅಲ್ಲಿ ನೀವು ವಿಷಯ ಏನಪ್ಪಾ ಅಂದ್ರೆ ಸಾಮಾನ್ಯರು ಏನಾಗ್ತಾರೆ ಹೆಚ್ಚಿರ್ತಾರ, ಪ್ರತಿಭಾವಂತರು ಬುದ್ಧಿಮಾಂದ್ಯರು ಏನಾಗ್ತಾರಪ್ಪ ಅಂದ್ರ ಕಮ್ಮಿ ಇರ್ತಾರೆ. ಕೇವಲ ಒಂದೇ ಪ್ರತಿಭಾವಂತರು ಈ ಸಮಾಜದೊಳಗೆ ಏನಪ್ಪಾ ಅಂದ್ರೆ 1% ಇರ್ತಾರೆ. ಬುದ್ಧಿಮಾಂದ್ಯರು ಏನಪ್ಪಾ ಅಂದ್ರೆ 1% ಇರ್ತಾರ. ಸಾಮಾನ್ಯರು ಏನಪ್ಪಾ ಅಂದ್ರ ಅವರ ಶೇಕಡಾ ಪ್ರಮಾಣ ಏನಪ್ಪಾ ಅಂದ್ರೆ ಹೆಚ್ಚಿರ್ತದ ಅಂತ ಏನಪ್ಪಾ ಅಂದ್ರ ನಾವು ಕ್ಲಾಸ್ ಒಳಗೆ ಡಿಸ್ಕಸ್ ಅನ್ನ ಮಾಡಿದೀವಿ. ನೆಕ್ಸ್ಟ್ ನೋಡ್ರಿ 86ನೇ ಪ್ರಶ್ನೆ. ತರ್ಕಸಮ್ಮತವಾಗಿಸುವಿಕೆ ಎಂದರೆ 1ನೇ ಆಪ್ಷನ್ ಕಾರಣಗಳ ನೀಡಿ ಸೋಲಿನ ಸಮರ್ಥನೆ ಮಾಡುವುದು, 2ನೇ ಆಪ್ಷನ್ ಸೋಲಿಗೆ ಇತರರನ್ನು ತೆಗಳುವುದು,
4ನೇ ಅಂಶ ಪರಿಹಾರಕ್ಕಾಗಿ ಏನಾದರೂ ಮಾಡುವುದು. 4ನೇ ಅಂಶ ಗತಿಸಿದ ಯಶಸ್ಸನ್ನು ಪುನರ್ಸ್ಮರಣೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಏನಾಗ್ತದಪ್ಪ ಅಂದ್ರೆ ಕಾರಣಗಳಿಗೆ ಒಂದು ಸಮರ್ಥವಾದ ಒಂದು ಅಂದ್ರೆ ತನ್ನ ಸೋಲಿಗೆ ಸಮರ್ಥನಾದ ಕಾರಣಗಳನ್ನ ನೀಡಿ ಏನ್ ಮಾಡದಪ್ಪ ಅಂದ್ರ ತನ್ನನ್ನು ತಾನೇನಪ್ಪ ಅಂದ್ರೆ ಇಲ್ಲಿ ಸಮರ್ಥಿಸಿಕೊಳ್ತಾನೆ ವ್ಯಕ್ತಿ. ಇದನ್ನೇ ನಾವೇನಂತೀವಪ್ಪ ಅಂದ್ರೆ ತರ್ಕಸಮ್ಮತವಾಗಿಸುವಿಕೆ. ರಕ್ಷಣಾ ತಂತ್ರಗಳನ್ನ ನಾವು ಅಧ್ಯಯನ ಮಾಡುವಾಗ ಈ ವಿಷಯದ ಬಗ್ಗೆ ನಾವು ಏನಪ್ಪ ಅಂದ್ರೆ ಸ್ಟಡಿ ಮಾಡಿದ್ದೀವಿ. ಎಷ್ಟು ರಕ್ಷಣಾ ತಂತ್ರಗಳು 3 ರಕ್ಷಣಾ ತಂತ್ರಗಳು ಬರ್ತಾವೆ. ಎಲ್ಲವೂ ಏನಪ್ಪ ಅಂದ್ರೆ ಡಿಸ್ಕಸ್ ಮಾಡಾಗ ತರ್ಕಸಮ್ಮತವಾಗಿಸುವಿಕೆ ಅನ್ನೋದ್ರ ಬಗ್ಗೆನೇ ನಾವ್ ಏನಪ್ಪ ಅಂದ್ರೆ ಡಿಸ್ಕಸ್ ಅನ್ನ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ 87ನೇ ಪ್ರಶ್ನೆ. ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು. ಬಹಳ ಈಸಿ ಅದು. ದೃಷ್ಟಿ ನ್ಯೂನತೆ ಅಂಧ ಅಥವಾ ಕುರುಡ ಮಕ್ಕಳಿಗೆ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕ ಏನ್ ಮಾಡ್ಬೇಕಂತ ಏನಪ್ಪ ಅಂದ್ರೆ ಕೇಳಿದ್ದಾನೆ. ಒಂದೇದೇನಪ್ಪ ಅಂದ್ರ 1ನೇ ಆಪ್ಷನ್ ಬರವಣಿಗೆ ಪರೀಕ್ಷೆ ಅಂತದ. ಇದನ್ನ ಮಾಡ್ಬಾರ್ದು, ಯಾಕೆ ಮಕ್ಕಳಿಗೆ ಕಾಣಂಗಿಲ್ಲ ಏನ್ ಬರೀತಿರ್ತಾರ. ನೆಕ್ಸ್ಟ್ ಚಿತ್ರ ಬಿಡಿಸುವ ಸಮಸ್ಯೆ, ಇದನ್ನು ಶಿಕ್ಷಕ ಮಾಡ್ಬಾರ್ದು. ನೆಕ್ಸ್ಟ್ 3ನೇ ಆಪ್ಷನ್ ಮೌಖಿಕ ಪ್ರಶ್ನಿಸುವುದು, ಕಾರ್ಯಗಳ ನಕಲು ಮಾಡುವುದು, ಇದನ್ನ ಮಾಡ್ಬಾರ್ದು. ಶಿಕ್ಷಕ ಮಕ್ಕಳ ಅರ್ಥಗ್ರಹಿಕೆಯನ್ನು ಚೆಕ್ ಮಾಡ್ಬೇಕಾಗಿತ್ತಂದ್ರ ಆತ ಏನ್ ಮಾಡ್ಬೇಕಪ್ಪ ಅಂದ್ರ ಮೌಖಿಕವಾಗಿ ಪ್ರಶ್ನೆ ಕೇಳಬೇಕು ಕ್ಲಾಸ್ ಒಳಗೆ. ಎಂತ ಮಕ್ಕಳಿಗೆ ದೃಷ್ಟಿ ನ್ಯೂನತೆ ಉಳ್ಳ ಅಂಧ ಮಕ್ಕಳಿಗೆ ಕುರುಡು ಮಕ್ಕಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರ ಆತ ಮೌಖಿಕವಾಗಿ ಪ್ರಶ್ನೆ ಕೇಳಬೇಕು. ಹಾಗಾಗಿ 87ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದ ಅಂದ್ರ ಮೌಖಿಕವಾಗಿ ಪ್ರಶ್ನೆಗಳನ್ನು ಕೇಳೋದು ಆಗ್ತದ. ನೆಕ್ಸ್ಟ್ 88ನೇ ಪ್ರಶ್ನೆ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ ಅಂತ ಏನಪ್ಪ ಅಂದ್ರೆ ಕೇಳೋಣ. 1ನೇದು ಸಹಾಯಕ ಪರಿಸರ, 2ನೇದು ವಿಷಯದ ಸ್ವರೂಪ, 3ನೇ ಆಪ್ಷನ್ ಪರಿಣಾಮಕಾರಿ ವಿಧಾನ, ನೆಕ್ಸ್ಟ್ 4ನೇ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ. ರೈಟ್ ಆನ್ಸರ್ ಏನಾಗ್ತದೆ ಇದೇ ಆಗ್ತದೆ. ಇಲ್ಲಿ ಏನ್ ಕೇಳೋಣ, ಕಲಿಕೆ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶಗಳನ್ನ. ಇದು ಏನಪ್ಪ ಸಿದ್ಧತೆ ಮತ್ತು ಸಂಕಲ್ಪನದ ಏನಪ್ಪ ಅಂದ್ರೆ ವೈಯಕ್ತಿಕ ಅಂಶ ಆಗದ. ವಿಷಯದ ಸ್ವರೂಪ, ಸಹಾಯಕ ಪರಿಸರ, ಪರಿಣಾಮಕಾರಿ ವಿಧಾನ ಇವೆಲ್ಲ ಕಲಿಕೆಯಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳ ಮೇಲೂ ಪ್ರಭಾವ ಬೀರ್ತವ. ಆದ್ರೆ ಸಿದ್ಧತೆ ಆಗಿರಲ್ಲ. ಯಾಕೆ ಇರಂಗಿಲ್ಲ ಅನ್ನೋದು ಹೇಳ್ತೀನಿ ನೋಡ್ರಿ. ಈಗ ಮಗು ಒಂದ್ಸಲ ಏನಪ್ಪಾ ಅಂದ್ರೆ ಒಂದೇ ಸಲಿಗೆ ಎಲ್ಲಾ ಮಕ್ಕಳು ಕಲಿಕೆ ಸಿದ್ಧಗೊಳ್ಳಂಗಿಲ್ಲ. ಕೆಲವು ಮಕ್ಕಳು ಕಲಿಕೆ ಸಿದ್ಧಗೊಳ್ಳಬಹುದು, ಕೆಲವು ಮಕ್ಕಳು ಏನಪ್ಪಾ ಅಂದ್ರೆ ಹಾಗೆ ಇರಬಹುದು. ಹಾಗಾಗಿ ಇದು ಏನಾಗ್ತದ ವೈಯಕ್ತಿಕ ಅಂಶ ಆಗ್ತದೆ. ಕ್ಲಿಯರ್ ಆತ್ರಿ. 88ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವ್ದಾಗತ್ತ 4ನೇ ಆಪ್ಷನ್ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಆಲ್ರೆಡಿ ನೋಡ್ರಿ ರಿಪೀಟೆಡ್ ಕ್ವಶನ್ ಇದು. ಆಲ್ರೆಡಿ ಒಂದು ಟಿ ಕ್ವಶನ್ ಬಂದದ್ದು, ಮತ್ತೆ ಒಳ್ಳೆ ವಾಪಸ್ ಬಂದದ್ದು. ಅದಕ್ಕೆ ನಾನು ಹೇಳ್ತೀನಿ ನಿಮ್ಗೆ ಕ್ವಶನ್ ಪೇಪರ್ ಬಿಡಿಸ್ರಿ. ಕೆಲವೊಂದು ಕ್ವಶನ್ ಪೇಪರ್ ಬಿಡಿಸಿದ ಕ್ವಶನ್ಸ್ ಗಳು ರಿಪೀಟ್ ಆಗ್ತಿರ್ತಾವ. ನಾವು ಓದಲಾರ ವಿಷಯ ಏನಪ್ಪ ಅಂದ್ರೆ ಜಂಪ್ ಆಗಿರ್ತದೆ, ಅದು ನಮಗೆ ಅರ್ಥ ಆಗ್ತದ. ಇದನ್ನೆಲ್ಲ ನಿಮಗೆ ಹೇಳಿದ್ದೆ. ಬಿಡಿಸಿದ್ರ ಅಂದ್ರೆ ಏನ್ ಆಗ್ತದ, ನಿಮ್ಗ ಆರಾಮಾಗಿ ಏನ್ ಮಾಡೋದು ಒಂದ್ ಅಂಕವನ್ನು ಗಳಿಸಿದ್ರಿ. ರಾಬರ್ಟ್ ಗ್ಯಾನೆವರ್ ಅವರ ಪ್ರಕಾರ ಕಲಿಕೆಯ ಉತ್ತುಂಗ ಅಂತ 1ನೇ ಆಪ್ಷನ್ ಪರಿಕಲ್ಪನೆ ಕಲಿಕೆ, 2ನೇ ಆಪ್ಷನ್ ಪ್ರಚೋದನೆ ಪ್ರತಿಕ್ರಿಯೆ ಕಲಿಕೆ, 3ನೇ ಆಪ್ಷನ್ ಸಮಸ್ಯೆ ಪರಿಹಾರ ಕಲಿಕೆ, 4ನೇ ಆಪ್ಷನ್ ಸಂಕೇತ ಕಲಿಕೆ ಅಂತ ಕೇಳಿದಾನ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರೆ ಸಮಸ್ಯೆ ಪರಿಹಾರ. ರಾಬರ್ಟ್ ಗ್ಯಾನೆವರ್ ಏನಪ್ಪಾ ಅಂದ್ರೆ ಕಲಿಕೆ 8 ಏನಪ್ಪಾ ಅಂದ್ರ ಸರಣಿಗಳನ್ನ ಅಥವಾ ಶ್ರೇಣಿಗಳನ್ನ ಏನಪ್ಪಾ ಅಂದ್ರೆ ಗುರುತಿಸ್ತಾರೆ. ಎಷ್ಟು ಗುರುತಿಸ್ತಾರ ಅವರು? 8 ಗುರುತಿಸ್ತಾರ. ಅದ್ರಲ್ಲಿ ಉನ್ನತ ಹಂತದ ಕಲಿಕೆ ಯಾವ್ದಾಗಿರ್ತದಪ್ಪ ಅಂದ್ರ ಸಮಸ್ಯೆ ಪರಿಹಾರ ಆಗಿರ್ತದೆ. ಹಾಗಾದ್ರೆ ಕೆಳ ಹಂತದ ಕಲಿಕೆ ಯಾವ್ದಾಗಿರ್ತದ ಸಂಕೇತ ಕಲಿಕೆ ಆಗ್ತದೆ. ಕೆಳ ಹಂತದ್ದು ಸಂಕೇತ ಕಲಿಕೆ, ನೆಕ್ಸ್ಟ್ ಉನ್ನತ ಹಂತದ್ದು ಏನಾಗ್ತದ ಸಮಸ್ಯೆ ಪರಿಹಾರ ಕಲಿಕೆ ಆಗ್ತದೆ. ನೆಕ್ಸ್ಟ್ ನೋಡು 90ನೇ ಪ್ರಶ್ನೆ. ಮಕ್ಕಳು ಸಂಯೋಗಾತ್ಮಕ ವಿನ್ಯಾಸದೊಂದಿಗೆ ಸಂಯೋಗವನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳಿದ್ರು. ಒಂದ್ ಕಡೆ ಸಂಯೋಗಾತ್ಮಕ ವಿನ್ಯಾಸ ಕೊಟ್ಟನ, ಇನ್ನೊಂದು ಸಂಯೋಗ ಕೊಟ್ಟಿದ್ದನು. ನೋಡ್ರಿ ನೋಡ್ರಿ ಅಳುವುದು, ಕಿರ್ಚಾಡುವುದು, ಒದೆಯುವುದು. ನೋಡ್ರಿ ಒಂದು ಮಗು ಮನೆಯೊಳಗೆ ಅಳುವುದು, ಕಿರ್ಚಾಡುವುದು, ಒದೆಯುವುದು ಯಾವಾಗ ಮಾಡ್ತದ್ರಿ? ಅದು ಯಾವಾಗ ಕೋಪ ಬರ್ತದ ಅವಾಗ ಮಾಡ್ತದ ಅದು. ಹಾಗಾಗಿ ಎ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ 4th ಆಗ್ತದ. 4th ಎಲ್ಲಿದೆ ನೋಡ್ರಿ, ಇಲ್ಲಿದೆ. ಆರಾಮಾಗಿ ಏನಪ್ಪ ಅಂದ್ರೆ 4ನೇ ಆಪ್ಷನ್ ಆಗ್ತದೆ. ಬೇಡ್ರಿ. ನೆಕ್ಸ್ಟ್ ಬಿ ನೋಡ್ರಿ, ಬಚ್ಚಿಡುವುದು, ಗೋಳಾಡುವುದು, ಫಲ ಏನ ಮಾಡಿದೆ ಯಾವಾಗ ಮಾಡ್ತಾವ? ಮಗು ಭಯ ಆದಾಗ ಮಾಡ್ತದ. ಒಂದು ಮಗುಗೆ ಯಾರಾದ್ರೂ ಅಪರಿಚಿತ ವ್ಯಕ್ತಿ ಮನೆಗೆ ಬಂದ ಅಂದ್ರ ಅವಾಗ ಏನಾಗ್ತದ, ಮಗು ಓಡೋಗಿ ಏನ್ ಮಾಡ್ತದ, ತಮ್ಮ ತಂದೆ ತಾಯಿಯಿಂದ ಏನಪ್ಪಾ ಅಂದ್ರೆ ಬಚ್ಚಿಟ್ಕೋತದ, ಇಲ್ಲಾಂದ್ರೆ ಮನಿ ಒಳಗೆ ಬಾಗ್ಲಿ ಮುಚ್ಚಿಟ್ಕೋತದ, ಇಲ್ಲಾಂದ್ರೆ ಎಲ್ಲಾನು ಮೂಲ್ಯಾಗ ಹೋಗಿ ಗಪ್ಪನ ಕುಂದಿರ್ತದ. ಯಾಕೆ ಮಾಡ್ತದ ಹಂಗ ಮಗು? ಅದಕ್ಕೆ ಭಯ ಆಗಿರ್ತದ. ಅಪರಿಚಿತ ವ್ಯಕ್ತಿಯನ್ನ ಕಂಡು ಏನ್ ಮಾಡಿರ್ತದಪ್ಪ ಅಂದ್ರ ಭಯ ಆಗಿರ್ತದ. ನೋಡ್ರಿ ಇಲ್ಲಿ 4th ಆಯ್ತು. ಇಲ್ಲಿ ಏನಪ್ಪಾ ಅಂದ್ರ ನೆಕ್ಸ್ಟ್ ಸಿ ನೋಡ್ರಿ, ಪೋಷಕರು ಮತ್ತು ಹಿರಿಯರಿಗೆ ಪ್ರಶ್ನೆ ಕೇಳುವುದು. ನಾವು ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗ ಮಗು ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾನೆ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದ, ಇಲ್ಲಿ 2 ಆಪ್ಷನ್ ಕುತೂಹಲ ಅಂದಲ್ಲ ಅದು. ಒಂದು ಮಗು ಒಂದು ವಿಷಯದ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳ್ತಿದ್ದಪ್ಪ ಅಂದ್ರ ಆತನಲ್ಲಿ ಏನಂತ ಕುತೂಹಲ ಹೆಚ್ಚಿರ್ತದ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಏನ್ ಕೊಟ್ಟಿದ್ದೆ? ಒಂದು ಮಗು ಹೋಗ್ತಿರ್ತದ ಪೂರ್ವ ಬಾಲ್ಯ ವ್ಯವಸ್ಥೆ, ಮಗು ಅತಿ ಹೆಚ್ಚು ಪ್ರಶ್ನೆಗಳಿರ್ತದೆ, ಹಾಗಾಗಿ ಪ್ರಶ್ನಿಸುವ ಅಂತ ಕರೀತಾರ ಅಂತ ಹೇಳಿದ್ದೆ. ಮಗು ಕೇಳ್ತದೆ, ಏನಂತ ಕೇಳ್ತದೆ, ಈ ಎಲೆ ಬಣ್ಣ ಹಸಿರು ಹಾಕಿದೆ
ಕೆಂಪ್ ಯಾಕಿಲ್ಲ, ಈ ರೀತಿ ಪ್ರಶ್ನೆ ಕೇಳಿದ್ರೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗ. ಅವಾಗ ಆ ಮಗುವಿನಲ್ಲಿ ಕುತೂಹಲ ಏನಾಗ್ತದೆ, ನಾವು ಸರಿಯಾದ ಆನ್ಸರ್ ಕೊಡಬೇಕು. ಆ ಮಗುವಿನ ಕುತೂಹಲ ಏನಪ್ಪಾ ಅಂದ್ರೆ ಇನ್ನೂ ಹೆಚ್ಚಿಗೆ ಮಾಡ್ಬೇಕು, ಕಡಿಮೆ ಮಾಡ್ಬೇಡ, ಬೇದ್ಬೇಡ, ಸುಮ್ ಕೂಡ ಅಂತೆಲ್ಲ ಕ್ವಶನ್ ಕೇಳಬಾರ್ದು ಅಂತ ಈ ತರ ಬೈಬಾರ್ದು ಮಗುವಿಗೆ. ನೆಕ್ಸ್ಟ್ ನೋಡಿ ಡಿ ಆಪ್ಷನ್, ಹಠಮಾರಿತನ ಮತ್ತು ಜಗಳ ಗಂಟಿತನ ಏನಾಗ್ತದಪ್ಪ ಅಂದ್ರ ದ್ವೇಷ. ಇದಕ್ಕೇನಪ್ಪ ಅಂದ್ರ ಫೋರ್ತ್ ಆಪ್ಷನ್ ಏನಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಕರ್ನಾಟಕ ಸರ್ಕಾರವು ನಡೆಸಿರುವಂತ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತ ಅಂದ್ರೆ 7/12/2025 ನಡೆದಂತ ಸೈಕಾಲಜಿಗೆ ಸಂಬಂಧಪಟ್ಟಂತ ಕೀ ಉತ್ತರಗಳೇನಪ್ಪ ಅಂದ್ರೆ ಅಧ್ಯಯನ ಮಾಡಿದ್ವಿ. ನಾವು ಅಧ್ಯಯನ ಮಾಡ್ತಿರುವಂತ ಕೀ ಉತ್ತರಗಳು ಕೇವಲ ಸಂಭಾವನೆ ಕೀ ಉತ್ತರಗಳಿವೆ. ಆಲ್ಮೋಸ್ಟ್ ಅಲ್ಲ ಏನಪ್ಪಾ ಅಂದ್ರೆ ಒಂದು 95% ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಇರ್ಬೋದು. ಆದ್ರ ಫೈನಲಿಗೆ ಏನಾಗ್ತದಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ನವ್ರು ಏನ್ ಬಿಡ್ತಾರ, ಎಜುಕೇಶನ್ ಡಿಪಾರ್ಟ್ಮೆಂಟ್ ನವ್ರು ಏನ್ ಕೀ ಆನ್ಸರ್ ಬಿಡ್ತಾರಲ್ಲ ಅದೇ ಏನಾಗ್ತದಪ್ಪ ಅಂದ್ರೆ ಫೈನಲ್ ಆಗ್ತದೆ. ಜಸ್ಟ್ ನೀವ್ ಏನ್ ಮಾಡಿರಪ್ಪ ಅಂದ್ರೆ ಒಂದು ಸ್ಕೋರ್ ಎಷ್ಟ್ ಆಗ್ತದ ನಂದು, ನಾನ್ ಕರೆಕ್ಟ್ ಆಗಿ ಟಿಕ್ ಮಾಡಿದ್ದೇನೋ ಇಲ್ಲೋ, ಸುಮ್ನೆ ಒಂದ್ ಏನಪ್ಪಾ ಅಂದ್ರೆ ಒಂದು ಕುತೂಹಲ, ನಿಮ್ಮಲ್ಲಿ ಏನ್ ಕುತೂಹಲ ಅದಲ್ಲ ಆ ಕುತೂಹಲಕ್ಕೆ ಏನಪ್ಪಾ ಅಂದ್ರೆ ಸುಮ್ನೆ ಜಸ್ಟ್ ನೋಡ್ಕೊರಿ. ಇದೇ ಏನಪ್ಪಾ ಅಂದ್ರೆ ಫೈನಲ್ ಈ ಉತ್ತರ ಆಗಿರೋದಿಲ್ಲ. ಇಲ್ಲಿವರೆಗೂ ನಮ್ಮ ಕ್ಲಾಸ್ ಅನ್ನ ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಇಂದ GPS ಗೆ ಸಂಬಂಧಪಟ್ಟಂತೆ ಸೈಕಾಲಜಿ ಕ್ಲಾಸ್ಗಳು ಮತ್ತು ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಮತ್ತೆ ಡಿಸ್ಕಸ್ ಅನ್ನ ನಾವು ಮಾಡ್ತೀವಿ. ಇನ್ 2 ದಿನದೊಳಗೆ ಇನ್ನೇನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ವೇಟ್ ಮಾಡೋದು ಬೇಡ. ಇವತ್ತಿಗೆ ನಮ್ಮ TET ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ GPS ಗೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆಲ್ ದ ಬೆಸ್ಟ್. ಮತ್ತೆ ಏನಪ್ಪ ಅಂದ್ರೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.